ಸ್ನೇಹಿತರೆ, ಸುಸ್ವಾಗತ ಬ್ರೇಕಿಂಗ್ ನ್ಯೂಸ್ ಟುಡೆಗೆ. ಇವತ್ತು ರಾಜಸ್ಥಾನದಲ್ಲಿ 13 ವರ್ಷದ ಬಾಲಕಿಯ ಮೇಲೆ 30ರಿಂದ 32 ಜನ ದುರಾಳರು, ದುಷ್ಟರು ಏನು ಅತ್ಯಾಚಾರ ಮಾಡಿದ್ರೆ ಅದ್ರ ಬಗ್ಗೆ ನೋಡೋಣ ಬನ್ನಿ. ಗಂಗಾನಗರದ ಹೋಟೆಲ್ ಒಂದರಲ್ಲಿ 13 ವರ್ಷದ ಬಾಲಕಿಯನ್ನ ಕೂಡ ಹಾಕ್ತಾರೆ. 5 ದಿನಗಳ ಕಾಲ ನಿರಂತರವಾಗಿ ಆಕೆಯ ಮೇಲೆ ಅತ್ಯಾಚಾರವನ್ನ ಎಸಗ್ತಾ ಹೋಗ್ತಾರೆ. ಇದಕ್ಕೆ ಏನ್ ಗೊತ್ತಾ, ಈಗಿನ ಸಮಾಜದಲ್ಲಿ ಹೆಣ್ಮಗು ಎಷ್ಟೇ ಬಲಿಷ್ಠವಾಗಿದ್ರು, ಆ ಮಗು ಯಾವ ರೀತಿ ಬಟ್ಟೆನ ಧರಿಸಿದ್ರು, ಹೀಗೆ ಇದ್ರೂನು ಯಾಕೋ ಗೊತ್ತಿಲ್ಲ, ಯಾವ ಒಂದು ಜಿಲ್ಲೆ ತಗೊಳ್ಳಿ, ರಾಜ್ಯ ತಗೊಳ್ಳಿ, ಅಥವಾ ಯಾವುದೇ ಒಂದು ಪ್ರಕರಣವನ್ನ ತಗೊಳ್ಳಿ, ಆ ಹೆಣ್ಮಗು ಮೇಲೆ ಯಾಕ್ರಿ ಇಂತ ನೀಚ ಕೆಲಸವನ್ನ ಮಾಡಕ್ ಹೋಗ್ತಾ ಇದ್ದೀರಾ? ನಿಮ್ಮನೇಲಿ ಹೆಣ್ಮಕ್ಳಿಲ್ವಾ? ನಿಮಗೆ ತಾಯಿಯರು ಇರ್ತಾರಲ್ವಾ, ಅಕ್ಕ ತಂಗಿಯರು ಇರ್ತಾರಲ್ವಾ, ನಿಮ್ಗಳ ಮನೇಲೂ ಹೆಣ್ಮಕ್ಳು ಇರ್ತಾರಲ್ವಾ? ಆ ಪುಟ್ ಮಕ್ಳಿಗೆ ಯಾಕ್ರಿ ಇಂತ ಕೆಲಸ ಮಾಡ್ತಾ ಇದ್ದೀರಾ? ಹ ಆಕೆ ಅಪ್ರಾಪ್ತ ಇದ್ದಾಳೆ, ಇನ್ನೂ 13 ವರ್ಷದ ಹೆಣ್ಮಗಳಿದ್ದಾಳೆ. ಆ ಮಗುಗೆ ಏನ್ ಗೊತ್ತಿರುತ್ತೆ? ಪ್ರಪಂಚದ ಜ್ಞಾನ ಏನ್ ಗೊತ್ತಿರುತ್ತೆ? ಏನಕ್ಕಿಂತ ನೀಚತನ ಕೆಲಸವನ್ನ ಮಾಡ್ತಾ ಇದೀರೋ ಗೊತ್ತಿಲ್ಲ. ಏನ್ರಿ ಇದು? 30ರಿಂದ 32 ಜನ ಸೇರ್ಕೊಂಡು ನಿರಂತರವಾಗಿ ಆ ಒಂದು ಅಪ್ರಾಪ್ತೆ ಬಾಲಕಿ ಮೇಲೆ ಆಕೆ ಸುಸ್ತಾಗಿ ಅರೆ ಪ್ರಜ್ಞೆಗೆ ಬಂದಂತ ಸಂದರ್ಭದಲ್ಲೂ ಕೂಡ ಆ ಹೆಣ್ಮಗುನ ನಿಟ್ಟಿಗೆ ಇರೋಕ್ ಬಿಡದೇನೆ ಆಕೆಗೆ ಏನು ಮದ್ಯವನ್ನ ಸೇವಿಸಿ ಏನ್ ಮಾಡ್ತಾ ಇದ್ದೀರಾ? ನಿಮಗೆ ಗೊತ್ತಿದೆ ಇಷ್ಟು ಡಿಜಿಟಲ್ಕರಣ ಇದೆ, ಇಷ್ಟು ಪೊಲೀಸ್ ಚುರುಕ ಆಗಿದೆ, ಅಂಡ್ ಇವಾಗೆಲ್ಲ ಏನೇ ಮಾಡಿದ್ರು ಅಷ್ಟು ಬೇಗ ಬೆಳಕಿಗೆ ಬರುತ್ತೆ ಅಂತ ಗೊತ್ತಿದ್ರು ಕೂಡ ನಿಮಗೆ ಇನ್ನೆಷ್ಟು ಧೈರ್ಯ ಇರಬೇಕು ಇಂತ ನೀಚ ಕೃತ್ಯಗಳನ್ನ ಮಾಡ್ತಾ ಇದ್ದೀರಲ್ಲ. ಹ ಇಡೀ ದೇಶವೇ ಬೆಚ್ಚ ಬೀಳೋ ತರ ಮಾಡ್ತಾ ಇದ್ದೀರಾ. ಮನುಷ್ಯರಿಗೆ ಮನುಷ್ಯತ್ವ ಸತ್ತೋಗಿದ್ಯಾ? ಇತ್ತೀಚಿನ ಎಷ್ಟು ಪ್ರಕರಣಗಳನ್ನ ನೋಡ್ತಾ ಇದೀವಿ. ಯಾವ್ದೋ ಪ್ರಾಣಿಗಳ ಮೇಲೆ ಅತ್ಯಾಚಾರ ಮಾಡೋದು, ಇನ್ನೇನೋ ಒಂದು ಮಾಡೋದು, ಹೀಗೆ ಹೆಣ್ಮಕ್ಳ ಮೇಲೆ ಮಾಡೋದು. 13 ವರ್ಷದ ಹೆಣ್ಮಕ್ಳು ನಿಮಗೆ ಕಣ್ಣು ಕಾಣಲ್ವಾ? ತಾಯಿ ತಂದೆ ಎಲ್ಲರ ಮಧ್ಯೆನೆ ಹುಟ್ಟಿ ಬೆಳೆದಿರ್ತೀರಲ್ವಾ? ನಿಮ್ಗೂ ಹೆಣ್ಮಕ್ಳು ಇರ್ತಾರೆ ಅಲ್ವಾ? 13 ವರ್ಷದ ಹೆಣ್ಮಗು ಅಂತ ಹೇಳಿದ್ರೆ ನಿಮ್ಗೇನ್ ಅಷ್ಟು ಕಣ್ಣಿಗೆ ಏನ್ ಕಾಣಿಸ್ತಾ ಇರೋದಿಲ್ವಾ? ಆ ಏನ್ ಇದನ್ನ ನಾವು ನಮ್ಮ ಮಕ್ಕಳನ್ನ ಹೇಗ್ ಸಾಕೋದು? ಯಾರ ನಂಬಿ ನಾವು ಹೊರಗಡೆ ಹೋಗೋದು? ಸಮಾಜದ ಭಯ ಇಲ್ಲ ನಿಮಗೆ? ಕಾನೂನಿನ ಭಯ ಇಲ್ಲ ನಿಮಗೆ? ಕಾನೂನು ಎಷ್ಟು ಗಟ್ಟಿಯಾಗಿದೆ ರೀ ನಮ್ಮ ದೇಶದಲ್ಲಿ. ಅಷ್ಟು ಗಟ್ಟಿಯಾಗಿರೋದಕ್ಕೆ ಮತ್ತೆ ಪೊಲೀಸು ಇಷ್ಟು ಬೇಗ ಈ ಒಂದು ಕಾರ್ಯವನ್ನ ಚುರುಕುಗೊಳಿಸಿ ಆ ಹೋಟೆಲ್ಗಳನ್ನ ಡಮಿನೇಷನ್ ಮಾಡಕ್ ಹೊರಟಿರೋದು. ಇಲ್ಲ ಅಂತ ಹೇಳಿದ್ರೆ ಈ ಕಾರ್ಯ ಎಲ್ಲೋ ನಿಂತು ಹೋಗ್ಬೇಕಾಗಿತ್ತು. ಪಾಪ ನಮಗೆ ಇನ್ನೊಂದು ಮಹಾಶಕ್ತಿ ಅಂತ ಹೇಳಿದ್ರೆ ಆಕೆ ಇನ್ನ ಬದುಕಿದ್ದಾಳೆ. ತನ್ಗೆ ಏನೇನಾಯ್ತು ಅದೆಲ್ಲವನ್ನು ವಿವರಣೆ ಕೊಡ್ತಾ ಹೋಗಿದ್ದಾಳೆ. ಆಕೆ ತನ್ನ ಸ್ನೇಹಿತೆ ಮನೆಗೆ ಹೋಗಿದ್ದೆ ತಪ್ಪಾಗೋಯ್ತಾ? ಏನೋ ಸಂಜೆ ಸ್ವಲ್ಪ ಲೇಟ್ ಆಗಿ ಬಂದಿದೆ. ಆ ಮಗು ಅವನು ಕರ್ಕೊಂಡ್ ಬರ್ತಾನೆ ಆ ಆಟೋದವನು. ಆತನ ಹೆಸರು ಶ್ರೀರಾಮ್ ಬಾಬು ಅಂತ ಹೇಳಿ. ಏನೋ ಹೌದು, ಇವ್ರು ಕರ್ಕೊಂಡು ಹೋಗಿ ನನ್ನ ಮನೆ ಹತ್ರ ಬಿಡಬಹುದು ಅಂತ ಹುಡುಗಿ ಅಲ್ಲಿಂದ ಬರುತ್ತೆ. ಒಂದು ಹೋಟೆಲ್ ಹತ್ರ ನಿಲ್ಲಿಸ್ಬಿಟ್ಟು ನನಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಇರು ಅಂತ ಹೇಳಿ ಹೋದ. ಏನ್ ಮಾಡ್ ಬಂದ ಅಲ್ಲಿ? ಆ ಅಪ್ರಾಪ್ತಿ ಬಾಲಕಿನ ತಗೊಂಡೋಗಿ ಒಂದು ಹೋಟೆಲ್ಗೆ ಇಡುವಷ್ಟು ಧೈರ್ಯ ಅವನಿಗಿದೆ ಅಂತ ಹೇಳಿದ್ರೆ ಅವನನ್ನ ಏನ್ ಮಾಡ್ಬೇಕು ಹೇಳಿ? ಪಬ್ಲಿಕ್ ಕೇಳಿರೋದು ಕರೆಕ್ಟ್ ಇದೆ, ನಮ್ ಕೈಯಲ್ಲಿ ಕೊಡಿ, ಶಿಕ್ಷೆ ನಾವು ಕೊಡ್ತೀವಿ ಅಂತ ಹೇಳಿ. ಆದ್ರೆ ನಿಜವಾಗ್ಲೂ ರಾಜಸ್ಥಾನದ ಪೊಲೀಸ್ನವರಿಗೆ ನಾವು ಸಲ್ಯೂಟ್ ಹೊಡಿಲೇಬೇಕಾಗತ್ತೆ. ತುಂಬಾ ಅತಿ ಕಡಿಮೆ ಸಮಯದಲ್ಲಿ ಬಹಳ ವೇಗವಾಗಿ ಈ ಕೆಲಸವನ್ನ ಚುರುಕುಗೊಳಿಸಿ ಆ ಬಿಲ್ಡಿಂಗ್ ನ ಡೆಮಾಲಿಷನ್ ಮಾಡಿ 12ರಿಂದ 15 ಜನ ಈ ದುರಾಳ್ರಿದಾರಲ್ಲ, ದುಷ್ಟರಿದಾರಲ್ಲ, ಇವ್ರನ್ನ ಹಿಡಿದು ತಂದಿದ್ದಾರೆ. ಇವ್ರಿಗೆ ಎಂತ ಶಿಕ್ಷೆ ಆಗ್ಬೇಕಂತ ಹೇಳಿದ್ರೆ ಅವರ ಶಿಕ್ಷೆಯನ್ನ ಇತಿಹಾಸದ ಪುಸ್ತಕಗಳಲ್ಲಿ ಅಪ್ರಾಪ್ತೆ ಬಾಲಕಿಯರ ಮೇಲೆ ಏನಾದ್ರೂ ಈ ತರ ಒಂದು ಕೃತ್ಯವನ್ನ ಎಸಗದಂತ ಸಂದರ್ಭದಲ್ಲಿ ಹೇಗೆ ಶಿಕ್ಷೆ ಆಗಬಾರ್ದು ಅನ್ನೋ ತರ ಬರಬೇಕು. ಅಂತ ಕಠಿಣವಾದ ಶಿಕ್ಷೆಯನ್ನ ಅವ್ರಿಗೆ ಕೊಡ್ಬೇಕಾಗತ್ತೆ. ಅವಾಗ ಮಾತ್ರ ಸಾಧ್ಯ ಆಗತ್ತೆ. ಯಾಕೆಂದ್ರೆ ಅವರು 18ನೇ ತಾರೀಕಲ್ಲಿ ಅವ್ರ ತಂದೆ ತಾಯಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪ್ರಥಮವಾಗಿ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ನವರು ಈ ಪ್ರಾಥಮಿಕ ವಿಷಯವನ್ನ ತಗೊಂಡು ಮೊದಲು ಮಿಸ್ಸಿಂಗ್ ಕಂಪ್ಲೇಂಟ್ ನಲ್ಲಿ ಆ ಮಗುನ ಸರ್ಚ್ ಮಾಡ್ತಾರೆ. ಆಕೆ ಎಲ್ಲೂ ಸಿಗೋದಿಲ್ಲ. ಇವ್ರಿಗೆ ಗೊತ್ತಾಗತ್ತೆ ಇದರ ಗಂಭೀರತೆ ಎಷ್ಟಿದೆ, ಇದು ಏನಾಗಿರಬಹುದು ಅನ್ನೋದೊಂದು ಅವ್ರಿಗೆ ಯೋಚನೆಗೆ ಬಂದ್ಬಿಡುತ್ತೆ. ತಕ್ಷಣ SIT ರಚನೆ ಮಾಡ್ತಾರೆ. ಹೋಟೆಲ್ ಮೇಲೆ ದಾಳಿ ಮಾಡ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಈ ಅಪ್ರಾಪ್ತ ಹೆಣ್ಮಗಳನ್ನ ಅವರಲ್ಲಿ ಕೂಡಾಕಿ ಆಕಿ ಯಾವ ಪರಿಸ್ಥಿತಿಯಲ್ಲಿ ಇದ್ಲು ಅಂದ್ರೆ, ಅಕಸ್ಮಾತ್ತು ಆ ಸಂದರ್ಭದಲ್ಲಿ ಪೊಲೀಸ್ನವರು ಅಷ್ಟು ಒಂದು ಚುರುಕಾಗಿ ಕಾರ್ಯವನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇವತ್ತೀಗ ಹೆಣ್ಮಗುನ ನಾವು ಕಳ್ಕೋಬೇಕಾಗಿತ್ತು. ಇಂಥ ದುಷ್ಟರು ದುರಾಳರು ಈ ಪ್ರಪಂಚದಲ್ಲಿ ಯಾಕೆ ಬದುಕಿದಾರೋ ಗೊತ್ತಿಲ್ಲ. ಅವರೆಲ್ಲ ಏನ್ ಅನ್ನ ತಿಂತಾರೋ, ಇನ್ನೇನ್ ತಿಂತಾರೋ, ಸಮಾಜಕ್ಕೆ ಅವ್ರು ಏನ್ ತೋರ್ಸಕ್ ಹೋಗ್ತಾ ಇದ್ದಾರೆ? ಇವತ್ತವ್ರು ಕಣ್ಣಿಗೆ ಕಾಣಲ್ಲ ಅಂತ ಕೂತ್ಕೊಂಡು ಬೇರೆ ಎಲ್ಲೋ ಮಗುನ ಕೂಡ ಹಾಕಿ ಆ ಬಾಲಕಿಯನ್ನ ಇನ್ನೇನೋ ಮಾಡಿರಬಹುದು.
ಪ್ರಪಂಚ ನೋಡೋ ತರ ಮಾಡ್ಕೊಂಡಿಲ್ವಾ ಅವರು? ನೋಡ್ತಾ ಇರಿ ಹೀಗೆ ಬ್ರೇಕಿಂಗ್ ನ್ಯೂಸ್ ಟುಡೇ.